ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆ ಆಗಿರ್ತಕ್ಕಂಥ ನಿಮ್ಮ ಮಾಧ್ಯಮದ ಮುಖಾಂತರ ನಮಗೆ ಮಾಹಿತಿ ಲಭ್ಯ ಆಗಿರೋದು ಅನಿರೀಕ್ಷಿತ ಬೆಳವಣಿಗೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ರಾಜ್ಯದಲ್ಲಿ ಇಂಟೆಲಿಜೆನ್ಸಿ ಪೊಲೀಸರಿಗೆ ಏನಾದರೂ ಅವರಿಂದ ಮಾಹಿತಿ ತಗೊಂಡು ಅವ್ರನ್ನ ಉಳಿಸ್ಕೊಳ್ಳಿಸುವ ಪ್ರಯತ್ನ ಮಾಡಬೇಕಾಗಿತ್ತಲ್ಲ? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳಿಗೆ ಅದರ ಸಂಪೂರ್ಣ ಮಾಹಿತಿ ಇರಬೇಕು. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಿನ್ನೆ ಮಾಧ್ಯಮದಲ್ಲಿ ಮತ್ತು ಅವರ ಸಮಕ್ಷ ಭೇಟಿಯಾದಾಗ ಅವ್ರನ್ನ ಸಂಪರ್ಕ ಮಾಡಿದ್ದೀವಿ. ನಾನು ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ ಅಂತಕ್ಕಂಥ ಭರವಸೆ ಕೊಟ್ಟಿದ್ದರು ಅಂತಕ್ಕಂಥ ಮಾತನ್ನೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಮಾಧ್ಯಮದ ಮುಖಾಂತರ ನಾನು ನೋಡಿದ್ದೀನಿ. ಹೆಚ್ಚಿನ ವಿವರಣೆ ನನ್ನ ಹತ್ರ ಇಲ್ಲ. ಸರ್, ಶೆಟ್ಟರ್ ಅವರು ಬಿಜೆಪಿ ಹೋಗೋದ್ರಿಂದ ಲೋಕಸಭಾ ಚುನಾವಣೆ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ನನಗೇನು ಅದರದ್ದು ಪರಿಣಾಮ ಆಗ್ತಿದೆ ಅಂತ ನನಗೇನು ಅನ್ನಿಸ್ಲಿಕ್ಕಿಲ್ಲ. ಬಟ್ಟು ಅದರದ್ದು ಕಾಂಪೆನ್ಸೇಟ್ ಮಾಡುವಂಥ ಕೆಲಸ ನಮ್ಮ ಪಕ್ಷದ ಮುಖಂಡರು ಮಾಡ್ತಾರೆ. ಇಲ್ಲ, ಮತ್ತೆ ಬರ್ತಾರೆ ಬಿಜೆಪಿಯಿಂದ ಶೆಟ್ಟರ್ ಪರವಾಗಿ ಯಾವ ರೀತಿ ಅದು ಕಾಂಪೆನ್ಸೇಟ್ ಆಕತ್ತಂದ್ರೆ ಅದರ ಅರ್ಥ ನೀವು ಮಾಡ್ಕೋತೀರಿ ಅಂತ ನಾನು ಭಾವಿಸಿದ್ದೀನಿ. ಡಿ ಕೆ ಶಿವಕುಮಾರ್ ಹತ್ರ ಚರ್ಚೆ ಮಾಡಿದ್ರಿ, ಏನು ಚರ್ಚೆ ಮಾಡಿದ್ರಿ? ಮಿನಿಟ್ಸ್ ಡೇಟ್ ಕೊಡ್ತಾರೆ. ಅವೆಲ್ಲವೂ ರಾಜಕೀಯ ಚರ್ಚೆಗಳನ್ನು ಮತ್ತು ಆಂತರಿಕ ವಿಷಯಗಳನ್ನು ಸಾರ್ವಜನಿಕವಾಗಿ ಹೇಳಲಿಕ್ಕಾಗೋದಿಲ್ಲ. ಕೆಲವೊಂದು ಪಕ್ಷದ ಸಂಘಟನೆ ನಡೆದಿರ್ತಕ್ಕಂಥ ಬೆಳವಣಿಗೆ, ಮುಂದಾಗ್ತಕ್ಕಂಥ ಬೆಳವಣಿಗೆ ಬಗ್ಗೆ ನಾವು ಆಂತರಿಕವಾಗಿರ್ತಕ್ಕಂಥ ಚರ್ಚೆ ಮಾಡ್ತೀವಿ. ಸರ್, ಫೆಬ್ರವರಿ 15ಗೆ ನಿಮಗೆ ಸಚಿವ ಸ್ಥಾನ ಅಂತೆ. ನಿನಗೇನಾದರೂ ಮಾಹಿತಿ ಸಿಕ್ಕಿದ್ರೆ ಅದನ್ನು ಖಾಸಗಿಯಾಗಿ ಭೇಟಿಯಾಗಿ ನನಗೆ ಇನ್ನೊಂದು ಸ್ವಲ್ಪ ವಿವರಣೆ ಕೊಟ್ಟರೆ ಒಳ್ಳೆಯದಾಗಲ್ಲ. ನಮಗೆ ಖುಷಿ ಅಂತ ನಿಮಗೆ ಸಚಿವ ಸ್ಥಾನ ಕೊಟ್ಟರೆ ನಿನಗೆ ಖುಷಿ ಆಗ್ತಿದ್ರೆ ನಾನು ನಿನಗೆ ಧನ್ಯವಾದವನ್ನು ಹೇಳ್ತೀನಿ. ಸರ್, ಈಗ ಶೆಟ್ಟರ್ ಜೊತೆ ಏನಾದರೂ ಮಾತುಕತೆ ಬಿಜೆಪಿಗೆ ಬರೋಕ್ಕಿಂತ ಮುಂಚೆ ಏನಾದರೂ ಮಾತುಕತೆ ಆಗಿತ್ತು? ಇಲ್ಲ, ಯಾವುದೇ ನಮ್ಮ ಮಾತುಕತೆ ಆಗಲಿ ಅವ್ರ ಜೊತೆಗೆ ಚರ್ಚೆ ಆಗಲಿ ಯಾವುದೇ ಆಗಿರಲಿಲ್ಲ. ಮತ್ತು ಅವರು ನಾನು ಶೆಟ್ಟರು ಒಟ್ಟಿಗೆ ಬಂದಿರತಕ್ಕಂಥದ್ದಲ್ಲ. ನನ್ನ ಸಮಯಕ್ಕನುಸಾರವಾಗಿ ನಾನು ಬಂದಿದ್ದೆ, ಅವರ ಸಮಯಕ್ಕನುಸಾರವಾಗಿ ಅವ್ರು ಬಂದಿದ್ದರು. ಅವರು ನಾನು ಒಟ್ಟಿಗೆ ಬಂದಿರತಕ್ಕಂಥದ್ದು ಅಲ್ಲ. ಭಾಳಷ್ಟು ನಿಮ್ಮ ಮೀಡಿಯಾದವರಿಗೆ ಶೆಟ್ಟರ್ ಹೋಗ್ತಾರಂದ್ರೆ ಲಕ್ಷ್ಮಣ ಸವದಿಯಿಂದ ಹೋಗ್ತಾರೇನೋ ಅಂತ ಹೇಳಿ ನಿಮಗೆ ಭಾವನೆ ಇರ್ಬೋದು. ಇದಕ್ಕೆ ಯಾವುದೇ ಥರದ ಸಂಬಂಧಗಳಿಲ್ಲ. ಚರ್ಚೆ ನಡೀತಾ ಇದೆ ರಾಜ್ಯದ ತುಂಬೆಲ್ಲ. ಸೌದಿಯವರು ಕೂಡ ಬಿಜೆಪಿಗೆ ಬರ್ತಾರೆ, ನನಗೂ ಚರ್ಚೆ ಐತೆ. ಈಗ ಇರ್ತಕ್ಕಂಥ ನಿಮ್ಮನ್ನೆಲ್ಲರನ್ನು ತೆಗೆದು ಬೇರೆ ಆದವ್ರನ್ನ ಇಲ್ಲಿ ವರದಿಗಾರ ನೇಮಿಸ್ತಾರಂತ ಒಂದು ಸುದ್ದಿ ಇದೆ, ನೋಡೋಣ. ಬೊಮ್ಮಾಯಿಯವರು ಮತ್ತು ಈಶ್ವರಪ್ಪ ಅವರು ಬಂದೇ ಬರ್ತಾರೆ ಅಂತ ಹೇಳಿದ್ದಾರೆ. ಈಗೇನು ಮಾತುಕತೆ ನಡೆಸಿದ್ವಿ, ಬರ್ತಾರೆ ಅಂತ ಹೇಳಿದ್ದಾರೆ. ಅವರವರ ಭಾವನೆಗೆ ಅವರವರ ಭಕ್ತಿಗೆ ಸಾರ. ಏನಾದರೂ ಒತ್ತಡ ಬರ್ತಿದೆ ನಿಮಗೆ? ನೋಡಿ, ಭಾಳಷ್ಟು ಜನ ಒಂದು 20-25 ವರ್ಷದಿಂದ ಆ ಪಕ್ಷದಲ್ಲಿ ಇದ್ದಾವೆ. ನಾನು ಸ್ನೇಹಿತರಿದ್ದಾರೆ, ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರ್ತಕ್ಕಂಥ ಜನನೂ ಇದ್ದಾರೆ. ಅವರೆಲ್ಲರೂ ಸಂಪರ್ಕ ಮಾಡ್ತಾರೆ. ಅವರಿಗೆ ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡೂ ಇರೋದರಿಂದ ಸಹಜವಾಗಿ ಸಂಪರ್ಕ ಮಾಡ್ತಾರೆ. ಸಂಪರ್ಕ ಮಾಡೋದು ಅವರ ಇಚ್ಛಾನುಸಾರ ಮಾಡ್ತಾ ಇದ್ದಾರೆ. ನಿರ್ಣಯ ತಗೊಳ್ತಕ್ಕಂಥದ್ದು ನಾನು. ಅಂದರೆ ಯಾರು ಯಡಿಯೂರಪ್ಪ ಮಾಡ್ತಾ ಇದ್ದಾರೆ ಸರ್? ಯಾರು ಮಾಡ್ತಾ ಇದ್ದಾರೆ? ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಸಾರ್ವಜನಿಕವಾಗಿ ಅದನ್ನು ಹೇಳಲಿಕ್ಕೂ ಬರೋದಿಲ್ಲ. ಅಲ್ಲಿ ಹಿರಿಯರು ಇದ್ದಾರೆ, ಸ್ನೇಹಿತರು ಇದ್ದಾರೆ, ಮತ್ತು ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರತಕ್ಕಂಥ ಅನೇಕ ಮುಖಂಡರು ಇದ್ದಾರೆ. ಅವರೆಲ್ಲರೂ ಸಂಪರ್ಕದಲ್ಲಿ ಇದ್ದಾರೆ. ನಿಮ್ಮ ರಾಜಕೀಯ ಗುರುಗಳು ಒಬ್ಬರು ಇದ್ದಾರೆ ಬಿಜೆಪಿಯಲ್ಲಿ ಕಳಿಸ್ತಾರೆ ಹೇಳಿದ್ರೆ, ಅವ್ರು ಏನಾದರೂ ನಿಮ್ಮನ್ನು ಮತ್ತೆ ಸಂಪರ್ಕ ಮಾಡಿದ್ದಾರೆ? ನಾನು ಅದನ್ನೇ ಬಹಿರಂಗವಾಗಿ ಹೇಳಲಿಕ್ಕೆ ನಾನು ಬಯಸಿದ್ದೆ. ಇವೆಲ್ಲೂ ಆಂತರಿಕ ಮತ್ತು ಒಂದು ವಿಶ್ವಾಸಕ್ಕೆ ಅರ್ಹರಾಗಿರ್ತಕ್ಕಂಥ ಸಮಯ ಮತ್ತು ಸಂದರ್ಭಗಳು ಇರ್ತವೆ. ಅದನ್ನು ನಾವು ರಾಜಕೀಯವಾಗಿ ಅದನ್ನು ಬಹಿರಂಗವಾಗಿ ಹೇಳಲಿಕ್ಕಾಗಲ್ಲ. ಒಂದು ವಿಶ್ವಾಸ ಅಂತಕ್ಕಂಥದ್ದು ರಾಜಕಾರಣದಲ್ಲಿ ಬೇಕಾಗುತ್ತೆ. ಆ ವಿಶ್ವಾಸವನ್ನು ಬಹಿರಂಗ ಮಾಡಿಸ್ಲಿಕ್ಕೆ ಹೋಗೋದಿಲ್ಲ. ಸರ್, ಈಗ ನೀವು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದ ಮೇಲೆ ಕೆಲವೊಂದಿಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಸಕರು ಸೋತಿದ್ದಾರೆ. ಆ ಎಫೆಕ್ಟು ಲೋಕಸಭೆಗೆ ಬೀಳುತ್ತೆ ಅಂತೇಳಿ ನಿಮ್ಮನ್ನು ಎಲ್ಲಾದರೂ ಒಂದು ಕಡೆ ಬಿಜೆಪಿ ಕರೆತರ್ಬೋದಾ? ಸಹಜವಾಗಿ ಅವತ್ತು ನಾನು ಭಾರತೀಯ ಜನತಾ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿದ ಮೇಲೆ ಕೆಲವೊಂದು ಕ್ಷೇತ್ರದಲ್ಲಿ ಸಾಕಷ್ಟು ಮತ್ತು ಅನುಕೂಲತೆ ಆಗಿದ್ದಾವೆ. ಆ ಅನುಕೂಲತೆಯನ್ನು ಮನವರಿಕೆ ಮಾಡಿಕೊಂಡೇ BJP ಅವರು ಇವತ್ತು ಪುನಃ ತಮ್ಮ ಪಕ್ಷಕ್ಕೆ ಬರಮಾಡ್ಕೋಬೇಕು ಅಂತಕ್ಕಂಥ ಆಸಕ್ತಿ ಹೊಂದಿದ್ದಾರೆ. ಆಸಕ್ತಿ ಅವರು ಮಾಡ್ತಕ್ಕಂಥದ್ದು ಅವರ ಏಳಿಗೆಗಾಗಿ, ಅವರ ಪಕ್ಷ ಬೆಳವಣಿಗೆ ಬಗ್ಗೆ ಅವರಿಗಿರ್ತಕ್ಕಂಥ ಅದು ಚಿಂತನೆ. ಬಟ್ ಅದು ಯಾವುದಕ್ಕೂ ನಾನು ಒಳಗಾಗಲ್ಲ. ನಾನು ಕಾಂಗ್ರೆಸ್ ಪಕ್ಷವನ್ನು
ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಸರ್, ನಿಮ್ಮ ಸ್ನೇಹಿತ, ಹಳೆ ಸ್ನೇಹಿತ ಆರ್ ಅಶೋಕ್ ಅವರು ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಸೇರ್ ಮೇಲೆ ಮೂಲೆ ಗುಂಪೆ ಆಗಿದ್ದಾರೆ ಅಂತ ನೀನು ಹೇಳಿಕೆ ಕೊಡ್ತಾರೆ ಸರ್, ಸ್ಟೇಟ್ಮೆಂಟ್. ನೋಡೋಣ, ಕಾಲ ಸಂದರ್ಭ ಎಲ್ಲವೂ ಉತ್ತರ ಕೊಡುತ್ತೆ. ಕಾಲಾಯ ತಸ್ಮಾಯ ನಮಃ ಅಂತ ಹೇಳ್ತಾರೆ. ಸರ್, ಅತನಿ ಜನಕ್ಕೆ ಏನು ಹೇಳ್ತಾರೆ ಖುಷಿ ವಿಚಾರ ಸಚಿವ ಸ್ಥಾನದ ಬಗ್ಗೆ ನಿರೀಕ್ಷೆಯಲ್ಲಿದ್ದಾರೆ? ಅತನಿ ಜನಕ್ಕೆ, ಅತನಿ ಮತದಾರರಿಗೆ, ನನ್ನ ಹಿತೈಷಿಗಳಿಗೆ, ನನ್ನ ಕಾರ್ಯಕರ್ತರಿಗೆ, ನನ್ನ ಮತದಾರ ಪ್ರಭುಗಳಿಗೆ ನಾನು ಒಂದು ಸಂತೋಷದ ಸಂಗತಿಯನ್ನು ಹೇಳಿಕ್ಕೆ ಬಯಸ್ತೀನಿ. ಅತನಿಗೆ ಮೂಲಭೂತ ಸಮಸ್ಯೆಗಳೇನಿದ್ದು ಆ ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಭರವಸೆಯನ್ನು ಕೊಟ್ಟಿದೆ. ಅಭಿವೃದ್ಧಿಯನ್ನು ಮಾಡುವಂಥ ಸಂದರ್ಭ ಅವರಿಗೆ ಒಳ್ಳೆಯ ಸುಕಾಲ ಬಂದಿದೆ. ಏನು ಹಿನ್ನಡೆ ಆಗಲ್ಲ. ಗುರಿ ಅದನ್ನೇ ಗುರಿಯನ್ನು ಮುಟ್ಟುವಂಥ ಕೆಲಸ ನಾವು ಮಾಡ್ತೀವಿ. ಬೆಳಗಾವಿಯಿಂದ ಸ್ಪರ್ಧೆ ಮಾಡ್ತಾರಂತೆ ಸರ್ ಜಗದೀಶ್ ಶೆಟ್ಟರು, ಬಿಜೆಪಿಯಿಂದ ಅಭ್ಯರ್ಥಿಯಾಗಿ. ನೋಡೋಣ, 28 ಕ್ಷೇತ್ರದಲ್ಲಿ ಎಲ್ಲಾದ್ರೂ ಕಾನೂನು ಚೌಕಟ್ಟಿನಲ್ಲಿ ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡ್ಬೋದು. ಸರ್, MP ಟಿಕೆಟ್ ನಿಮ್ಗೆ ಅದು ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಹಕ್ಕಿದೆ ಮತ್ತು ಅವಕಾಶ ಇದೆ. ಸರ್, MP ಟಿಕೆಟ್ ನಿಮ್ಮ ಕುಟುಂಬಕ್ಕೆ ಈ ಬಾರಿ ಕೊಡ್ತಾರೆ ಅಂತ ಹೇಳಿ ಮಾತುಗಳು ಕೇಳ್ಬರ್ತದೆ. ಲೋಕಸಭೆ ಸ್ಪರ್ಧೆಗೆ ನಾನು ಮಾಡಲ್ಲ, ನನ್ನ ಮಗನೂ ಮಾಡಲ್ಲ. ಓಕೆ ಸರ್.